ಇವಾಗ ಹಾಸನಾಂಬ ಟೆಂಪಲ್ ದರ್ಶನ ನಡೀತಾ ಇದೆ. ಸೊ ಅದೇ ತರ ನಾವು ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇಂದ ಒನ್ ಡೇ ಬಿಫೋರ್ ಪ್ಲಾನ್ ಮಾಡ್ಕೊಂಡು 2 ಗಂಟೆಗೆ ಎದ್ದು ಬೆಳಗಿನ ಜಾವ 2 ಗಂಟೆಗೆ ಎದ್ಬಿಟ್ಟು 3 ಕಾಲ್ ಮನೆ ಬಿಟ್ಟಾಗ ಅಲ್ಲಿಂದ ಮನೆ ಬಿಟ್ಟು ನೆಲಮಂಗಲ ಟೋಲ್ ಬರೋ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ 3 ಮುಕ್ಕಾಲ್ ಆಯ್ತು. ನಮ್ಗೆ ದರ್ಶನ ಟೈಮಿಂಗ್ಸ್ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಪ್ಲಾನ್ ಯಾರು ಕೇಳಿಲ್ಲ, ನಾವೇ ಹೊರಟಿದ್ದು. ಸೊ ಎಷ್ಟೋ ಜನಕ್ಕೆ ಇದೇ ತರ ಕನ್ಫ್ಯೂಷನ್ಸ್ ಇದೆ. ಸೊ ನೋಡೇ ಬಿಡೋಣ ನಾವೇ ಟ್ರಯಲ್ ಅಂತ ಹೇಳ್ಬಿಟ್ಟು ನಾವು ಯಾರನ್ನು ಕೇಳಿಲ್ಲ, ಸೀದಾ ಹೊರಟ್ವಿ. ನೆಲಮಂಗಲ ಬರೋಷ್ಟೊತ್ತಿಗೆ 3 ಮುಕ್ಕಾಲ್ ಆಗೋಯ್ತು ನಮ್ಗೆ. ಅಲ್ಲಿಂದ ಟೋಟಲ್ 156 ಕಿಲೋಮೀಟರ್ ತೋರಿಸ್ತದೆ ನೆಲಮಂಗಲದಿಂದ. ಒಂದು ಟೀ ಬ್ರೇಕ್ ಹಾಕ್ಬಿಡೋಣ, ಇನ್ನೆಲ್ಲೂ ನಿಲ್ಸೋದ್ ಬೇಡ, ಸೀದಾ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಸೀದಾ ಮನೇಲಿ ಕಾಫಿ ಮಾಡ್ಕೊಂಡಿದ್ವಿ. ಹಿರಿ ಸಾಹೇಬ್ ಬಿಟ್ಟು ಮುಂದೆ ಟೋಲ್ ಹತ್ರ ಬಂದ್ಬಿಟ್ಟು ಒಂದ್ ಚಾ ಕುಡಿದ್ಬಿಟ್ಟು ನಾವು ರೀಚ್ ಆಗೋ ಅಷ್ಟೊತ್ತಿಗೆ, ಹಾಸನ ರೀಚ್ ಆಗೋ ಅಷ್ಟೊತ್ತಿಗೆ 5:15, ಎಕ್ಸಾಕ್ಟ್ 5:15 ಹಾಸನ ಎಂಟ್ರಿ ಆದೆ. ಆರ್ಚ್ ಹತ್ರಕ್ಕೆ ಎಂಟ್ರಿ ಆಗ್ತಿದ್ದಂಗೆನೆ ಫುಲ್ ಲೈಟಿಂಗ್ಸ್ ಆನ್ ಅಲ್ಲೇ ಇತ್ತು. ಎಲ್ಲ ಲೈಟ್ ಹುಡುಗರ್ನೆಲ್ಲ ಎಬ್ಬರಿಸ್ದೆ, ನೋಡ್ಕೊಳ್ರಪ್ಪ ಅಂತ ಹೇಳ್ಬಿಟ್ಟು ಆ ಲೈಟಿಂಗ್ಸ್ ನೋಡ್ಕೊಂಡು ಸೇಮ್ ಮೈಸೂರಲ್ಲಿ ಹೆಂಗ್ ನೋಡಿದ್ವು ಅದೇ ತರ ಲೈಟಿಂಗ್ಸ್ ಇತ್ತು. ಅಲ್ಲಿಂದ ಮುಂದೆ ಬಂದು ನಾರ್ಮಲ್ ವಿತೌಟ್ ಟಿಕೆಟ್ ಎಲ್ಲಿ ಹೋಗ್ತೀವಿ ಮೇನ್ ಎಂಟ್ರೆನ್ಸ್ ಅಲ್ಲಿ ಹೋದ್ವಿ. ಅಲ್ಲಿ ಪಾರ್ಕಿಂಗ್ ಹಾಕಿದ್ವಿ. ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ಅಲ್ಲೂ ನಿಮಗೆ ವಾಶ್ರೂಮ್ಸ್ ಇವೆಲ್ಲ ಇದಾವೆ. ಅದು ಆಕ್ಚುಲಿ ನಾನು ಹಾಕಿದ್ದು ಬಂದ್ಬಿಟ್ಟು ಗೌರ್ಮೆಂಟ್ ವೆಹಿಕಲ್ ಪಾರ್ಕ್ ಮಾಡೋದು ಅಂತ ಇತ್ತು. ಬಟ್ ಯಾರೇನು ಇಷ್ಟೊತ್ತು ಕೇಳ್ತಿರ್ಲಿಲ್ಲ. 5:30 6 ಗಂಟೆ ಆಗಿತ್ತು ಆಲ್ರೆಡಿ. ಸೊ ಅಲ್ಲಿ ಹಾಕಿದ್ವಿ. ಅಲ್ಲಿಂದ ಆಚೆ ಬಂದ್ರೆ ನಿಮಗೆ ಏಕನು ಬಂದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಟಿಕೆಟ್ಸ್ ಕೌಂಟರ್ಗಳು ಇಟ್ಟಿದ್ದಾರೆ. 1000 ರೂಪೀಸ್ದು ಪ್ಲಸ್ ಗೋಲ್ಡ್ ಏನೋ ಪಾಸ್ ಅಂತ ಇಟ್ಟಿದ್ದಾರೆ. ಅದು ಪ್ಲಸ್ ನಾರ್ಮಲ್ಗೆ ಏನಿಲ್ಲ, ನಾರ್ಮಲ್ ಹಂಗೆ ಹೋಗ್ಬೋದು. ಅಲ್ಲಿ ನಿಮ್ಗೆ ಗೈಡೆನ್ಸು ಮತ್ತೆ ಯಾರು ಹೇಳೋ ಅಂಥವ್ರು ಕ್ವೈರಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೇಳೋಕ್ಕೆ ಅಲ್ಲಿ ಕೌಂಟರ್ಗಳು ಇಟ್ಟಿದ್ದಾರೆ. ನೀವು ಏನಾದರೂ ಕನ್ಫ್ಯೂಷನ್ಸ್ ಇದ್ರು ಅಂದರೆ ಕೇಳ್ಬೋದು. ಯಾರನ್ನ ಬಸ್ಸಲ್ಲಿ ಬರೋರು ಅಲ್ಲಿ ಶೂ ಮತ್ತು ಚಪ್ಪಲ್ಸು ಈ ಲಗೇಜ್ ಇಡೋಕ್ಕೆ ನಿಮಗೆ ಕೌಂಟರ್ಸ್ ಇದ್ದಾವೆ. ಅಲ್ಲಿ ಟಿಕೆಟ್ ತೊಗೊಂಡು ನೀವು ಕೌಂಟ್ರು ಒಳಗೆ ಇಟ್ಬಿಟ್ಟು ನೀವು ಆರಾಮಾಗಿ ದರ್ಶನ ಮಾಡ್ಬೋದು. ಸೊ ಅಲ್ಲಿಂದ ಮುಂದೆ ಬಂತು ಅಂದರೆ ನಿಮಗೆ ಮಹಾದ್ವಾರ ಹತ್ರ ಬಂದ್ವಿ. ಧರ್ಮ ದರ್ಶನ ಪ್ರವೇಶ ದ್ವಾರ ಅಲ್ಲಿ ಬಂದ್ವಿ. ಅಲ್ಲಿ ಪೊಲೀಸ್ನವ್ರಿಗೆ ಪಾಪ ಅವ್ರ ಮೇಲಧಿಕಾರಿಗಳು ಯಾವ ಥರ ನಾವು ನಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೋ ಗೈಡೆನ್ಸ್ ಕೊಡ್ತಾಯಿದ್ರು. ಗೈಡೆನ್ಸ್ ಕೊಟ್ಟು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಏನಪ್ಪ ಅಂದರೆ ಜಾಸ್ತಿ ಜನ ಕಂಡ್ರು. ನಮಗೆ ತುಂಬ ದೂರ ನೋಡಿದ್ರು ಅಲ್ಲಿವರೆಗೂ ಕ್ಯೂ ಇತ್ತು. ಸೊ ಇನ್ನು ಹಿಂದ್ಗಡೆನೂ ಚಿಕ್ಕ ವೈಟ್ ಹಾಕಿದ್ರು, ಅಲ್ಲೂ ಕ್ಯೂ ಇತ್ತು. ಅಷ್ಟು ಜನ ಇಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಇಲ್ಲಿಂದ ಬಿಡ್ತಾ ಇದ್ರು ನಮಗೆ. ಸೊ ಒಳಗಡೆ ಎಂಟ್ರಿ ಆದರೆ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು 17 ಕಂಪಾರ್ಟ್ಮೆಂಟ್ ಏನೋ ಇದ್ದಾವೆ. ಮ್ಯಾನೇಜ್ಮೆಂಟ್ ಕೌಂಟರ್ 1 2 3 4 5 6 ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಒಂದೊಂದು ಕೌಂಟ್ರು ನೀವು ಪಾಸ್ ಆಗ್ತಿದ್ದಂಗೆ ಒಂದೊಂದು ಕೌಂಟ್ರಿಗೂ ಇಷ್ಟೊತ್ತಿಗೆ ನೀವು ರೀಚ್ ಆಗ್ತೀರಾ 3 hours 1.5 hour 2 hours ಅಂತ ಬರ್ತಿದ್ದಾರೆ. ಅಲ್ಲಿ ನಿಮ್ಗೆ ಹಣ್ಣುಕಾಯಿ ಎಲ್ಲ ಬಂದ್ಬಿಟ್ಟು ಅಲ್ಲೇ ಸಿಗ್ತದೆ. ಹಣ್ಣುಕಾಯಿ ತೊಗೋಬೋದು, ಮತ್ತು ಸ್ನ್ಯಾಕ್ಸ್ ತೊಗೋಬೋದು, ಮತ್ತು ವಾಶ್ರೂಮ್ ವ್ಯವಸ್ಥೆ ಇದೆ, ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇದೆ. ಸೆಂಟ್ರಲ್ ಒಂದು ಹತ್ರ ಈ ಸಂಗೀತ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಅದು ಎಲ್ಲ ಕಡೆ ಸ್ಪೀಕರ್ ಇಟ್ಟಿರ್ತಾರೆ. ನಿಮ್ಗೆ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾರೇ ಬರಲಿ ಏನೇ ಬರಲಿ, ಬಟ್ ಎಲ್ಲರೂ ಬನ್ನಿ. ಗಾಡಿ ವ್ಯವಸ್ಥೆನ ಆರಾಮಾಗಿ ಮಾಡಿದ್ದಾರೆ. ಗಾಡಿ ಪಾರ್ಕ್ ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಬರ್ಬೋದು. 3 hours ಮಿನಿಮಮ್ ನಿಮ್ಗೆ ದರ್ಶನಕ್ಕೆ 100% ಬೇಕೇ ಬೇಕು. 3 ಇಂದ 4 hours ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಈ ಟೈಮಿಂಗ್ಸ್ ಬಂದ್ಬಿಟ್ಟು ದೇವಸ್ಥಾನ ಟೈಮಿಂಗ್ಸು ಚೇಂಜ್ ಮಾಡ್ತಾಯಿದ್ದಾರೆ. ಒಂದಿನ ಕ್ಲೋಸಿಂಗ್ ಟೈಮಿಂಗ್ಸು, ಓಪನ್ ಟೈಮಿಂಗ್ಸು ಅದು ನೋಡಿಕೊಂಡು ಪ್ಲಾನ್ ಮಾಡಿ. ಅದು ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ. ಇವತ್ತು ಬಂದುಬಿಟ್ಟು ನಮ್ಗೆ 5 ಗಂಟೆಗೆ ಓಪನ್ ಆಗಿದ್ದು. 5 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. 2ರಿಂದ ಮಧ್ಯಾಹ್ನ 2 ಗಂಟೆ ತನಕ ಇರುತ್ತೆ. 2ರಿಂದ 3:15 ತನಕ ಕ್ಲೋಸ್ ಆಗುತ್ತೆ, 1.5 hour ಅಂತ ಹೇಳಿದರು. ಸೊ ನಾವು ಅಷ್ಟೊತ್ತೇನು ಬೇಕಾಗಿರಲಿಲ್ಲ. ನಮಗೆ 3 hours ದರ್ಶನ ಆಗ್ತಿತ್ತು. 6:15 ಎಂಟ್ರಿ ಆದ್ವಿ. 9:15 ನಾವು ಆಚೆ ಬಂದ್ವಿ. ಸೊ ಅಲ್ಲೆಲ್ಲೇ ನಿಮಗೆ ವಾಶ್ರೂಮ್ ವ್ಯವಸ್ಥೆ ಎಲ್ಲನೂ ಇದೆ, ಏನು ಸಮಸ್ಯೆ ಇಲ್ಲ. ಎಲ್ಲ ಪಾಪ NCC ಹುಡುಗರು ಇದ್ದಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಏನಾದರೂ ಗೊತ್ತಿಲ್ಲ ಅಂದರೆ ಕೇಳಿದ್ರೆ ಅವ್ರು ನಿಮಗೆ ಸಜೆಷನ್ ಕೊಡ್ತಾರೆ, ಯಾವ ಥರ ಹೋಗಬೇಕು, ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ. ವಯಸ್ಸಾಗಿರೋರು 80 ವರ್ಷ ಮೇಲ್ಗಡೆ ಇರೋರು ನೀವು ಯಾರು ಕ್ಯೂನಲ್ಲಿ ಬರಬೇಕಾಗಿಲ್ಲ. ಡೈರೆಕ್ಟ್ ನೀವು ಒಳಗಡೆ ನೀವು ಹೋಗ್ಬೋದು. ಇನ್ ಕೇಸ್ ಅದ್ರ ಒಳಗಡೆ ಇರೋರು ಸ್ವಲ್ಪ ಏನಾದರೂ ಫಿಸಿಕಲಿ ಅವ್ರಿಗೆ ಓಡಾಡೋಕ್ಕಾಗಲ್ಲ ಅಂತಂದ್ರೂ ಅವರೇ ವೀಲ್ ಚೇರ್ಸ್ಗಳಿದ್ದಾವೆ, ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಮುಂದೆ ಬಂದರೆ ನೋಡಿ, ಇದು 1000 ರೂಪೀಸ್ದು. ನಾವು 2 hours ಏನು ಬಂದ್ವಿ ಕ್ಯೂನಲ್ಲಿ, ಅವ್ರು 1000 ರೂಪೀಸ್ ಅವರು ವಿತಿನ್ 5 minutesಲ್ಲಿ ಅವ್ರದ್ದು ಅಲ್ಲಿ ಗೇಟ್ ಎಂಟ್ರಿ ಆಗುತ್ತೆ. ಸೊ ಅಲ್ಲಿ ಬರ್ತಾರೆ. ಅಲ್ಲಿ ನಾವು ಅವರು ಜೊತೆಗೆ ಹೋಗ್ತೀವಿ. 1000 ರೂಪೀಸ್ ಅವರು ಪಕ್ಕದಲ್ಲಿ ಲೈನ್ ಬರುತ್ತೆ. ಮತ್ತು ನಮ್ಮದು ಬಂದುಬಿಟ್ಟು ವಿತೌಟ್ ಟಿಕೆಟ್ ಅವರು ಅದ್ರ ಪಕ್ಕದಲ್ಲಿ ಹೋಗ್ತದೆ. ಅವರು 1 hour ದರ್ಶನ ಆಗ್ತದೆ. ನಮಗೆ ಈಗ ಆಲ್ರೆಡಿ 2 hour ಆಗಿರ್ತದೆ, ಮತ್ತು 1 hour ಅವ್ರ ಜೊತೆಗೆ ಹೋಗ್ತೀವಿ. ಇನ್ನು 300 ಅದು ಆಪೋಸಿಟ್ ಬರ್ತಾರೆ. ಅದು ಎಷ್ಟು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಅಲ್ಲಿಂದ ಬಂತು ಅಂದರೆ ಇಲ್ಲಿ ಮುಂದೆ ಬಂದರೆ ನೋಡಿ, ಇಲ್ಲಿ ಈ
ಗೋಪುರ ಇದೆಯಲ್ಲ, ಗೋಪುರ ಒಳಗಡೆ ಅಲ್ಲಿ ಡೈರೆಕ್ಟ್ ಒಂದು ಇದಿದೆ, VIP ಗಳು ಅಂದರೆ ಈಗ ರಾಜಕಾರಣಿಗಳು ಅವರು ಇವರು ಫಿಲಮ್ ಆ್ಯಕ್ಟ್ರಸ್ ಇವರು ಬಂದರೆ ಅವರ ಡೈರೆಕ್ಟ್ ಎಂಟ್ರಿ ಗೇಟ್ ಇದೆ. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಹೂವಿನ ಅಲಂಕಾರ ಇದೆ, ಅದೆಲ್ಲ ನೋಡ್ಬೋದು ನೀವು. ಅದು ನೋಡಿಕೊಂಡು ಇವ್ರ ಜೊತೆಗೆ ಹೋಗ್ಬೋದು. ಬಟ್ ಇವರು 1000 ರುಪೀಸ್ ಅವ್ರು ಸ್ವಲ್ಪ ಲೈನಲ್ಲಿ ಸ್ಟ್ರೈಟ್ ಹೋಗ್ತಾರೆ, ನಾವು ಒಂಚೂರು ಅಲ್ಲೇ ಮತ್ತೆ ಒಂದು 4-5 ಜಿಗ್-ಜಾಗ್ ಲೈನ್ಗಳು ಬರ್ತವೆ, ಆ ಲೈನಲ್ಲಿ ನಾವು ಹೋಗ್ಬೇಕಾಗುತ್ತೆ. ಸೊ 300 ಅವರು ಮತ್ತೆ ಅಗೇನ್ ಎಂಟ್ರಿ ಆಗ್ತಾರೆ. ಯಾರೇ ಎಂಟ್ರಿ ಆದ್ರೂ ಎಲ್ಲ ದರ್ಶನ ಮಾಡೋದಕ್ಕೆ ಒಂದೇ ಟೈಮಿಂಗ್ಗೆ ಒಂದೇ ಲೈನಲ್ಲಿ ಹೋಗ್ತೀವಿ. ಆಮೇಲೆ ದೇವಸ್ಥಾನದ ಒಳಗಡೆ ಎಂಟ್ರಿ ಹಾಸನಾಂಬ ದೇವಸ್ಥಾನ ಎಂಟ್ರಿ ಆಗ್ತೀವಿಲ್ಲ, ಅದ್ರೊಳಗಡೆ 3 ಜನನು 300ದು 1000ದು ನಮ್ಮದು 3 ಜನನು ಒಂದೇ ಸಲ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದರೆ ದರ್ಶನ ಮಾಡೋಕ್ಕೆ ಮಾತ್ರ 2 ಸೆಕೆಂಡ್ ಬಿಡಲ್ಲ. ಪೊಲೀಸ್ನವ್ರು ದೂಗ್ತಾ ಇರ್ತಾರೆ, ಅದೊಂಚೂರು ನಮಗೂ ಯಾಕೋ ತುಂಬ ಬೇಜಾರಾಯಿತು. ನೋಡೋಕ್ಕೂ ಅಟ್ಲೀಸ್ಟ್ ದೀಪ ಎಲ್ಲಿದೆ, ಒಳಕಲ್ ಅಂತ ಏನೋ ಹೇಳ್ತಾರೆ ಅದು ಎಲ್ಲಿದೆ, ಮತ್ತು ಈ ದೇವರು 3 ದೇವರು ನಮ್ಗೆ ಅದು ಅದು ದೇವ್ರು ಕಾಣಿಸ್ತದೆ, ಬಟ್ ಆ ದೀಪ ಎಲ್ಲ ಸರಿಯಾಗಿ ಇಮಿಡಿಯೇಟ್ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಒಂಚೂರು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಬಟ್ ನಿಮ್ಗೆ ಕಷ್ಟ, ನಮಗೆ ಗೊತ್ತಿಲ್ಲ ಅಲ್ಲಿ ಎಷ್ಟು ರಶ್ ಇರೋದ್ರಿಂದ ಏನೇನಾಗ್ತದೆ ಅಂತ. ಸೊ ಅಲ್ಲಿಂದ ನೋಡಿಕೊಂಡು ಆಚೆ ಬಂದರೆ ನಿಮಗೆ ಹೂವಿನ ಅಲಂಕಾರ ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ. ಮತ್ತು ಫೋಟೋ ತೊಗೊಳಂಗಿದ್ರೆ ತೊಗೋಬೋದು. ಆದರೂ ಆಗಲ್ಲ ಬಿಡಿ, ಅದು ತುಂಬ ತೆಳ್ತಾ ಇರ್ತಾರೆ. ಯಾರೇ ಹೋಗಿ ಡೈರೆಕ್ಟ್ ಮೇಯ್ನ್ ದ್ವಾರ ಹತ್ರ ಹೋಗಿ ಪಾರ್ಕ್ ಮಾಡಿಬಿಟ್ಟು ನಾರ್ಮಲಲ್ಲಿ ಹೋಗಿ ಏನು ಅದೊಂದು 3 ಅವರ್ಸು ಪೇಷನ್ಸ್ ಇರಬೇಕು, ಆರಾಮಾಗಿ ಹೋಗ್ಬೋದು. ಏನು ನುಗ್ಲೇನಿರಲ್ಲ, ಆರಾಮಾಗಿ ಟ್ರ್ಯಾಕಿಂಗ್ ಜಿಗ್-ಜಾಗ್ ಲೈನ್ಗಳು ಮಾಡಿದ್ದಾರೆ, ಆರಾಮಾಗಿ ಬರ್ಬೋದು. ಅಲ್ಲಿಂದ 300ಅಲ್ಲಿ ಬರ್ಬೋದು. 300ಅಲ್ಲಿ ಸೇಮ್ ಅದೇ ಥರ ಇದೆ, ಸ್ವಲ್ಪ ಒಂದು 2 ಅವರ್ಸ್ ಆಗುತ್ತೆ. ಮತ್ತು 1000 ರುಪೀಸ್ ಕೊಟ್ಟರೆ 1 ಅವರಲ್ಲಿ ದರ್ಶನ ಮಾಡ್ಕೋಬೋದು. ಮಾಡಿ ಪಾರ್ಕಿಂಗ್ ವ್ಯವಸ್ಥೆನೂ 100% ಇದೆ, ಎಲ್ಲನೂ ಇದೆ. ಅಲ್ಲಿಂದ ಆಚೆ ಬರ್ತಿದ್ದಂಗೆ ನಿಮಗೆ ಲಡ್ಡು ಪ್ರಸಾದ ಅಂತ ಸಿಗುತ್ತೆ, ಅಲ್ಲಿ ತೊಗೋಬೋದು ಟಿಕೆಟ್ ತೊಗೊಂಡು. ಅಲ್ಲಿಂದ ಬಂದರೆ ಪ್ರಸಾದ ಕೊಡ್ತಾರೆ ಅಲ್ಲೇ ತಿನ್ನೋದಕ್ಕೆ. ಇಸ್ಕಾನ್ ದೇವಸ್ಥಾನದವ್ರು ಏನೋ ಡೊನೇಟ್ ಅಂದರೆ ಅವ್ರ ಕಡೆಯಿಂದ ಸೇವೆ ಏನೋ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಟಿಕೆಟ್ ಕೊಡ್ತಾರೆ, ಅದು ತೊಗೊಂಡು ನೀವು ಎಷ್ಟು ಬೇಕಾದರೆ ನೀವು ತಿನ್ಬೋದು. ಅಲ್ಲಿಂದ ಆಚೆ ತೊಗೊಂಡು ಬಂದು ರೋಡ್ ಸೈಡಲ್ಲಿ ನಿಂತ್ಕೊಂಡು ತಿನ್ನಬೇಕು. ಅಲ್ಲಿ ಡಸ್ಟ್ಬಿನ್ನು, ಅದನ್ನ ಹಾಕೋದಕ್ಕೆ ಡಸ್ಟ್ಬಿನ್ ವ್ಯವಸ್ಥೆ ಮಾಡಿದ್ದಾರೆ. ಕೈ ತೊಳ್ಕೊಳ್ಳೋಕ್ಕೂ ವ್ಯವಸ್ಥೆ ನೆಲ್ಲಿಗಳು ಹಾಕ್ಕೊಂಡಿದ್ದಾರೆ ಅಲ್ಲಿ. ಮತ್ತು ಕುಡಿಯೋಕ್ಕೆ ನೀರು ಕೂಡ ಅವರೇ ಇಸ್ಕಾನವರೇ ಅಲ್ಲೇ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಫಿಲ್ಟ್ರ್ ವಾಟ್ರೇ ಕೊಡ್ತಾರೆ. ಅಲ್ಲಿ ತೊಗೊಳ್ಳಿ. ಲಗೇಜ್ ಇಡೋಕ್ಕಾಗಲಿ ಎಲ್ಲ ಸಿಸ್ಟಮೆಟಿಕಲಿ ಮಾಡಿದ್ದಾರೆ, ಸಖತ್ತಾಗಿ ಇದೆ. ಬಟ್ ಸ್ವಲ್ಪ ಪೇಷನ್ಸ್ ಬೇಕು ದರ್ಶನ ಮಾಡೋದಕ್ಕೆ. ಆ ದೇವ್ರ ದರ್ಶನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಆ ಥರ ಬರುತ್ತೆ. ಅಲ್ಲಿಂದ ಪ್ರಸಾದ ತಿನ್ಕೊಂಡು ಆಚೆ ಬಂದರೆ ನೋಡಿ ಆರ್ಚ್ ಹತ್ರ ಬರ್ತೀವಿ, ಎಂಟ್ರಿ ಹತ್ರ ಒಂದು ವಾಕಿಂಗ್ ಡಿಸ್ಟೆನ್ಸ್ ಇದೆ, ಅಲ್ಲಿಗೆ ಬಂದುಬಿಟ್ಟು ಫೋಟೋ ತೊಗೊಂಡು ನೀವು ಅಲ್ಲಿಂದ ಆಚೆ ಬರ್ಬೋದು. ಸೊ ಯಾರಾದರೂ ಹೋಗಿ, ಬಟ್ ಟೈಮಿಂಗ್ಸ್ ಅಂತೂ ನನಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಸೊ ಟೈಮಿಂಗ್ಸ್ ತಿಳ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ 3 ಅವರ್ಸ್ ಮಿನಿಮಮ್ ಆಗುತ್ತೆ. ನಾವು 2025 ಅಕ್ಟೋಬರ್ 16ನೇ ತಾರೀಕು ದರ್ಶನ ಮುಗಿಸಿದ್ದೀವಿ. ತುಂಬ ಚೆನ್ನಾಗಿತ್ತು. ನಿಮ್ಮೆಲ್ರಿಗೂ ಹಾಸನಾಂಬೆ ದೇವಿಯ ದರ್ಶನ ಆಗಲಿ ಅಂತ ಕೋರ್ಕೊಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.